ವೈಕೆ ಮೊಳೆ ಗ್ರಾಮದ ಉಪ್ಪಾರ ಬೀದಿಯಲ್ಲಿ ನೀರಿಗಾಗಿ ಹಾಹಾಕಾರ. ನೀರು ನಿಂತು ವಾರ ಕಳೆದರೂ ಗ್ರಾಮಕ್ಕೆ ಬಾರದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಕಳೆದ 1 ವಾರದಿಂದ ನಮಗೆ ಕುಡಿಯಲು ನೀರು ಬರುತ್ತಿಲ್ಲ ಎಂದು ನೀರಿಗಾಗಿ ಜನರ ಗೋಳಾಟ. ಇತ್ತ ಗಮನ ಕೊಡದ ಅಂಬಳೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು. ಶಾಸಕರೇ ಬಂದು ನೋಡಿ ನಮ್ಮ ಸಮಸ್ಯೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಬಂದು ಮನೆ ಕಟ್ಟೋಣ ಅಂತ ಮನೆ ಕಟ್ತಾ ಇದ್ದೀನಿ. ನಮಗೆ 1 ವಾರದಿಂದ ನೀರಿಲ್ಲ, ಗೋಡೆ ಆಗ್ತಾ ಇದೆ. ನಮಗೆಲ್ಲೂ ನೀರಿನ ಸೌಕರ್ಯ ಇಲ್ಲ. ಪಂಚಾಯತಿ ನಂಬರ್ಗಳು ಬಂದು ನೋಡ್ತಾ ಇಲ್ಲ, ಹೇಳಿದ್ರೆ ಯಾರು ತಿರುಗಿ ನೋಡ್ತಾ ಇಲ್ಲ. ನನಗೆ ನೀರಿಗೆ ಭಾರಿ ಕಷ್ಟ ಆಗಿದೆ. ರೋಡಲ್ಲಿ ಹೋಗಿ 1 ಬಿಂದಿಗೆ ನೀರು ತಂದು ನಾನು ಗೋಡೆಗೆ ಎಷ್ಟು ಹಾಕ್ಲಿ ಅಂತೇಳಿ ನನ್ನ ಗೋಡೆ ಹಾಳಾಗ್ತಾ ಇದೆ. ಗೋಡೆ ಕಟ್ಟಿಬಿಟ್ಟು ನಮಗೆ ನೀರು ಸಿಗ್ತಾ ಇಲ್ಲ. ನೋಡಿ ಸ್ವಾಮಿ, ನನ್ನ ಹೆಸರು ರಾಣಿ ಅಂತ, ವೈಕೆ ಮೊಳೆ ಗ್ರಾಮ. ನೀರಿಗೆ ತುಂಬ ತೊಂದರೆ ಆಗದ. 2 ವಾರದಿಂದ ನೀರಿಲ್ಲ. ರೋಡ್ ದಾಟ್ಕೊಂಡೋಗಿ ನೀರು ತಗೊಂಡು ಬರಬೇಕು. ಇಲ್ಲಿ ಯಾರು ಅಧಿಕಾರಿಗಳು ಬಂದಿಲ್ಲ, ಯಾವ MLAಗಳು ಬಂದಿಲ್ಲ ಸ್ವಾಮಿ. ಆದ್ರೂ ನಮ್ಗೆ ತೊಂದರೆ ಆಗಿರೋದ್ರಿಂದ ಬೆಳಿಗ್ಗೆ ಮಕ್ಕಳು ಮನೆಯಲ್ಲಿ ಮಕ್ಕಳು ಬಿಟ್ಬಿಟ್ಟು ನೀರ್ಗೆ ಹೋಗ್ಬೇಕು ಅಂತಂದ್ರೆ ಮಕ್ಕಳು ನಮ್ಮ ಜೊತೆಲೆ ಓಡ್ ಬರ್ತಾರೆ. ಆದ್ರೂ ಆ ಮಕ್ಕಳನ್ನು ಕರ್ಕೊಂಡು. ಹೌದು, ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವೈಕೆ ಮೊಳೆ ಗ್ರಾಮದ 1ನೇ ವಾರ್ಡಿನಲ್ಲಿ 1 ವಾರದಿಂದ ನೀರು ಬರುತ್ತಿಲ್ಲವೆಂದು ಗ್ರಾಮದಲ್ಲಿ ಮಹಿಳೆಯರು ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಹಿಳೆಯರು ಮಾತನಾಡಿ, ಸುಮಾರು ದಿನಗಳಿಂದಲೂ ನೀರಿನ ಸಮಸ್ಯೆ ಇದ್ದು ನಮ್ಮ ಸಮಸ್ಯೆಯನ್ನು ಅಧಿಕಾರಿಗಳು ಬಂದು ನೋಡಿಲ್ಲ. ಸ್ಥಳೀಯ ಶಾಸಕರು ಬಂದು ನಮ್ಮ ಕಷ್ಟ ಕೇಳುತ್ತಿಲ್ಲ. ನಾವು ದಿನನಿತ್ಯ ರಾಜ್ಯ ಹೆದ್ದಾರಿ ದಾಟಿ ಹೋಗಿ ನೀರು ತರಬೇಕಾಗಿದೆ ಎಂದರು. ನೀರಿಲ್ಲದೆ ಎಷ್ಟೋ ಸಮಸ್ಯೆ ಆಗುತ್ತದೆ ಎಂದು ಗೊತ್ತಿದ್ದರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಲವಾರು ಬಾರಿ ಪಂಚಾಯಿತಿಗೆ ಸಮಸ್ಯೆ ಹೇಳಲು ಬಂದರೆ PDO ನಮಗೆ ಸಿಗುತ್ತಿಲ್ಲ. ಇತ್ತ ಪಂಚಾಯಿತಿಗೆ ಸರಿಯಾಗಿ ಬರುವುದಿಲ್ಲ. ಇಂತಹ ಅಧಿಕಾರಿ ನಮಗೆ ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾರೆ ಎನ್ನುವುದೇ ಅನುಮಾನವಾಗಿದೆ ಎಂದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚಾಗಿ ಬಿಂದಿಗೆ ಹಿಡಿದು ಭಾಗವಹಿಸಿದ್ದರು. ವರದಿ ಮಾದೇಶ್ ಉಪ್ಪಾರ್, ಪರ್ವಾ ನ್ಯೂಸ್, ಚಾಮರಾಜನಗರ.